ಮತ್ತೊಂದು ಕಡೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ನ ನ್ಯಾಯಪಥ ಹೆಸರಿನಲ್ಲಿ ಅಧಿವೇಶನ ಏನು ನಡೀತಾ ಇದೆ, ಮಹಾ ಅಧಿವೇಶನ ಅಂದ್ರೆ ಎಐಸಿಸಿ ಅಧಿವೇಶನ. ಇವತ್ತು ಮಾತನಾಡಿರುವಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಾತಿ ಗಣತಿಯ ಮಹಾ ಅಸ್ತ್ರವನ್ನ ಮತ್ತೆ ಜಳಪಿಸಿದ್ದಾರೆ. ತೆಲಂಗಾಣ ಸರ್ಕಾರ ನಡೆಸಿದ ಜಾತಿ ಗಣತಿಯನ್ನ ರಾಹುಲ್ ಗಾಂಧಿ ಮುಕ್ತ ಕಂಠದಿಂದ ಹೊಗಳಿದ್ದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ದೇಶದಲ್ಲೇ ಜಾತಿ ಗಣತಿಯನ್ನ ಮತ್ತೆ ನಡೆಸೋದಾಗಿ ಹೇಳಿದ್ದಾರೆ. I also spoke about the caste census and about how we have taken a tremendous step in Telangana, which has revealed a lot about the communities that are participating in different activities in the state. Finally, I would request all Congress members from all our states that it is your responsibility to defend the Constitution. It is your responsibility to defend the ideology of the Congress party. And I'm proud that you do it every single day against great odds. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ, ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ. ಬಾಸ್ ವಾಲ, ಬಿ ದ ಬಾಸ್. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಏನ್ ಮುಚ್ಚಿಟ್ಟಿರೋ ವಿಚಾರ ಅಲ್ಲ, ರಾಜ್ಯದ ಪ್ರಬಲ ಜಾತಿಗಳು ಇಂಥ ವರದಿಯನ್ನ ಮಂಡನೆ ಮಾಡಬಾರ್ದು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಕೆಲ ಜಾತಿಗಳು ಅಥವಾ ಸಮುದಾಯದವರು ಮಂಡನೆ ಮಾಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇದೇನು ಮುಚ್ಚಿಟ್ಟಿರುವಂಥದ್ದಲ್ಲ, ಅವೈಜ್ಞಾನಿಕವಾಗಿ ತಯಾರಿಸಲ್ಪಟ್ಟಿದ್ದಾರೆ. ಬಹಳ ಏನೇ ವಿಚಾರಗಳಿದ್ರೂ ಕೂಡ ಮೊನ್ನೆ ತೆಲಂಗಾಣದಲ್ಲಿ ವರದಿಯನ್ನ ಮಂಡಿಸಿರೋದು ನಂಬರ್ 1. ರಾಹುಲ್ ಗಾಂಧಿ ಅವರು ಎಐಸಿಸಿ ಮಹಾ ಅಧಿವೇಶನದಲ್ಲಿ ಈ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿರುವಂಥದ್ದು ರಾಜ್ಯ ಸರ್ಕಾರವನ್ನ ಹೇಗೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ, ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ಬೋದು ಅಂತೇಳಿ ಪ್ರಸನ್ನ. ಮಾಲ್ತೇಶ್, ರಾಜ್ಯದಲ್ಲಿ ಜಾತಿ ಜನಗಣತಿಯ ಜಾರಿ ವಿಚಾರ ಕಳೆದ 10 ವರ್ಷಗಳಿಂದ ಚರ್ಚೆ ಆಗ್ತಲೇ ಇದೆ ಹೊರತು ಅದರ ಅನುಷ್ಠಾನದ ವಿಚಾರದಲ್ಲಿ ಮಾತ್ರ ಯಾವ ಸರ್ಕಾರವೂ ಕೂಡ ಒಂದು ಹೆಜ್ಜೆಯನ್ನು ಕೂಡ ಮುಂದಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಜಯಪ್ರಕಾಶ್ ಹೆಗಡೆ ಅವರು ಆ ವರದಿಯನ್ನು ಕೊಟ್ಟು ಕಳೆದ 4-5 ತಿಂಗಳಾಯಿತು. ಇನ್ನೂ ಕೂಡ ಆ ವರದಿಯ ಅನುಷ್ಠಾನ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದಂತಹ ನಿಲುವನ್ನ ತೆಗೆದುಕೊಳ್ಳೇ ಇಲ್ಲ. ಈ ಆಯೋಗದ ವರದಿ ಸರ್ಕಾರದ ಕೈ ಸೇರಿ 1.5 ವರ್ಷ ಆದ ಬಳಿಕವೂ ಕೂಡ ನಾಳೆ ಕ್ಯಾಬಿನೆಟ್ಗೆ ಬರುತ್ತೆ, ಇವತ್ತು ಕ್ಯಾಬಿನೆಟ್ಗೆ ಬರುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ವೇ ಹೊರತು ಇವತ್ತಿನ ತನಕ ಅದು ಒಂದು ಸ್ಪಷ್ಟ ಹೆಜ್ಜೆ ಇಡೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯವಾಗಿರಲಿಲ್ಲ. ಕೊನೆಗೂ ಕೂಡ ಈಗ ನಾಳೆ ಶುಕ್ರವಾರ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ವಿಷಯವನ್ನ ಮಂಡನೆ ಮಾಡೋದಕ್ಕೆ ಅಥವಾ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತಹ ಹಿಂದುಳಿದ ವರ್ಗದ ಆಯೋಗ ಕೊಟ್ಟಂತಹ ವರದಿಯ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಪಬ್ಲಿಕ್ ಡೊಮೇನಿಗೆ ಬಿಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ ಬಳಿಕ ಮುಂದಿನ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳಬಹುದು. ಅಂದ್ರೆ ಈ ವರದಿಯ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಸಚಿವ ಸಂಪುಟದ 1/3 ಸಚಿವರು ಇದನ್ನ ವಿರೋಧಿಸ್ತಾ ಇದ್ರೆ ಉಳಿದಂತವರು ಕೂಡ ಸ್ಪಷ್ಟವಾಗಿ ಇದನ್ನ ಜಾರಿಗೆ ತರಬೇಕು ಅನ್ನೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇಲ್ಲ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರೆಲ್ಲರೂ ಕೂಡ ಇದನ್ನ ವಿರೋಧಿಸಿಕೊಂಡೇ ಬಂದಿದ್ದಾರೆ ಮತ್ತು ಇದೊಂದು ಅವೈಜ್ಞಾನಿಕ ವರದಿ. ಕಳೆದ 8 ವರ್ಷಗಳ ಹಿಂದೆ ಮಾಡಿದಂತಹ ಸಮೀಕ್ಷೆ ಇವತ್ತಿಗೆ ಸರಿಯಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಜನಸಂಖ್ಯೆಯೂ ಕೂಡ ಸಾಕಷ್ಟು ಬದಲಾವಣೆಯಾಗಿದೆ. ಈ ಕಾರಣಕ್ಕೋಸ್ಕರ ಮರು ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಸಚಿವರು ಹಾಕ್ತಾ ಇದ್ದಾರೆ. ಈ ರೀತಿ ಸಾಕಷ್ಟು ಪ್ರಬಲ ಸಮುದಾಯದ ಸಚಿವರ ಮತ್ತು ಶಾಸಕರ ಒತ್ತಡದ ಕಾರಣಕ್ಕೋಸ್ಕರವೇ ಇದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ಸಾಕಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇದೀಗ ಹೈಕಮಾಂಡ್ ನಾಯಕರೇ ಈ ಜಾತಿ ಜನಗಣತಿಯನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ತೆಲಂಗಾಣ ರಾಜ್ಯವನ್ನ ಹೊಗಳೋ ಮೂಲಕ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಕರ್ನಾಟಕದ ಕೈಯಲ್ಲಿ ಈ ರೀತಿ ಬೆಣ್ಣೆ ಇದ್ರೂ ಕೂಡ ತುಪ್ಪಕ್ಕಾಗಿ ಅಲಿತಾ ಇರುವಂತಹ ಪರಿಸ್ಥಿತಿ ಇದೆ ಅನ್ನುವಂತಹ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನ ಹೈಕಮಾಂಡ್ ಕೂಡ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ನಾಳೆ ಕ್ಯಾಬಿನೆಟ್ಗೆ ಈ ವಿಚಾರವನ್ನ ತರ್ತಾ ಇದ್ದಾರೆ. ಆದ್ರೆ ತಕ್ಷಣಕ್ಕೆ ಇದು ಅನುಷ್ಠಾನಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿ ಆ ವರದಿಯ ಆಧಾರದ ಮೇಲೆ ಮುಂದಿನ ಅನುಷ್ಠಾನ ಹೇಗೆ ಅನ್ನುವಂಥದ್ದನ್ನ ಸಚಿವ ಸಂಪುಟ ತೀರ್ಮಾನವನ್ನ ಮಾಡಬಹುದು ಅಥವಾ ಇದರ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯೇಕವಾದಂತಹ ಸಮಿತಿಯನ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿ ಆ ವರದಿಯ ಅನುಷ್ಠಾನ ಹೇಗೆ ಅನ್ನೋದಕ್ಕೂ ಕೂಡ ಸರ್ಕಾರ ಒಂದಷ್ಟು ಚಿಂತನೆಯನ್ನ ನಡೆಸಬಹುದು. ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸರ್ಕಾರ ಸಾಕಷ್ಟು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಜಾತಿ ಜನಗಣತಿಯ ವರದಿ ಕೂಡ ಬಹಿರಂಗ ಆಗಿದ್ದೆ ಆದ್ರೆ ಇದರಲ್ಲಿ ಯಾವ ಸಮುದಾಯದ ಅಂಕಿ ಅಂಶಗಳು ಎಷ್ಟಿದಾವೆ, ಯಾವ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಇದೆ ಅನ್ನುವಂತಹ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗೋದ್ರಿಂದಾಗಿ ಇದನ್ನ ವಿರೋಧ ಮಾಡುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಮತ್ತು ಸಚಿವರೆಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಎಲ್ಲೋ ಒಂದ್ ಕಡೆ ಈ ಜಾತಿ ಜನಗಣತಿಯ ಅಥವಾ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಹೊರಬಿದ್ದಿದೆ ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರಾತಿನಿಧ್ಯವೂ ಕೂಡ ಏರುಪೇರಾಗಬಹುದು ಅನ್ನುವಂತ ಆತಂಕ ಸಹಜವಾಗಿಯೇ ಪ್ರಬಲ ಸಮುದಾಯದ ನಾಯಕರನ್ನ ಕಾಡ್ತಾ ಇದೆ ಮತ್ತು ಪ್ರಬಲ ಸಮುದಾಯದ ಒಂದಷ್ಟು
ಸಾಕಷ್ಟು ಮಂದಿ ಸಚಿವರು ಬಹಿರಂಗವಾಗಿಯೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ವರದಿಯ ಅನುಷ್ಠಾನದ ಮೂಲಕ ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಿಸೋದಕ್ಕೂ ಕೂಡ ಹೊರಟಿದ್ದಾರೆ ಅನ್ನುವಂತ ಒಂದು ಆಕ್ಷೇಪ ಮತ್ತು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ರಾಜ್ಯ ಸರ್ಕಾರ ನಾಳೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯ ಸಲಹೆಯನ್ನ ಕೊಡ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಪ್ರಸನ್ನ.